ನಾಟಿ ಔಷಧಿ. ಸೊ ಅದನ್ನು ತಗೊಂಡಾದ್ಮೇಲೆ ಚೆನ್ನಾಗಿ ಆಗಿದೆಯಂತೆ. ಯಾರೋ ಅವ್ರ ಮಾವನಿಗೆ ಅಂತ ಹೇಳಿದರು ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಅವರು. ಪ್ಯಾಕೆಟ್ಗಳು ಇದನ್ನು ಗಾಸ್ ಪೀಸ್ ತಗೋಬಾ, ಡ್ರೆಸ್ಸಿಂಗ್ ಮಾಡು, ಆಮೇಲೆ ಬೆಟಡಿನ್ ಅದಕ್ಕೆ ಬೇರೆ ಒಂದಷ್ಟು, ಅದಕ್ಕೂ ಖರ್ಚು. ಬೆಟಡಿನ್ ಜೊತೆಗೆ ಇನ್ನೊಂದು ಯಾವುದೋ ಆಯಿಂಟ್ಮೆಂಟ್ ಅಂತೆ, ಅದಂತೆ ಇದಂತೆ, ಎಷ್ಟು ಖರ್ಚಾಗ್ಬಿಟ್ಟಿದೆ ಗಾಯಿಗೆ. ಏನಾದರೂ ಆಯ್ತು ಬಿಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 92ನೇ ದಿನದ ವ್ಲಾಗು. ಬೆಳಗ್ಗೆನೇ ಎದ್ದು ಒಂದಷ್ಟು ಕೆಲಸಗಳಾಗಿದ್ದಾವೆ. ಎದ್ದಿರೋದಕ್ಕೆ ತುಂಬ ಬ್ಯಾಕ್ ಪೇನ್ ಬರುತ್ತೆ. ಈ ಸ್ಪೈನ್ ಇಂಜುರಿ ಆಗಿರೋರಿಗೆ ಹೇಳ್ಬೇಕು ಅಂದರೆ, ಕೋಲ್ಡ್ ವೆದರ್ ಬರುತ್ತಲ್ಲ, ಎಷ್ಟು ನೋವಾಗುತ್ತೆ ಅಂದರೆ, ನಾರ್ಮಲಾಗಿರೋರು ನಂಗೆ ಹೇಳ್ತಾರೆ ನಮಗೆ ತಡ್ಕೊಳಕ್ಕಾಗಲ್ಲ ನೋವು, ಅದರಲ್ಲೂ ಸ್ಪೈನ್ ಆಪ್ರೇಷನ್ ಆಗಿರೋರು ಹೆಂಗೆ ನೋವು ತಡಿತೀರಾ ಅಂತ. ಬಟ್ ತುಂಬಾ ಪೇಯ್ನ್ ಬರುತ್ತೆ. ಬಟ್ ಅದು ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಶಾಖನೋ ಇಲ್ಲಾಂದರೆ ಐಸು ಇಡೋದೋ ಏನೋ ಒಂದು ಮಾಡಿದರೆ ಸ್ವಲ್ಪ ಪೇಯ್ನ್ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಆಯಿಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಥರ ಮಾಡಿದರೂ ಕೂಡ ಕಮ್ಮಿ ಆಗುತ್ತೆ ಒಂದೊಂದು ಸಾರಿ. ಸೊ ಅದನ್ನೆಲ್ಲ ಮಾಡೋಕ್ಕೊಬ್ರು ಬೇಕಲ್ಲ. ಸೊ ಯಾರು ಇಲ್ಲದೆ ಇರೋದ್ರಿಂದ ನಾನೇ ಸ್ವಲ್ಪ ಮಾಡ್ಕೊತೀನಿ, ಜೆಂಡು ಬಾಂಬು ಏನಾದರೂ ಹಾಕ್ಬಿಟ್ಟು. ಬಟ್ ಅದು ವರ್ಕ್ ಆಗೋಲ್ಲ. ಬಟ್ ಬಿಸಿನೀರು ಶಾಖ ಕೊಟ್ಟು ಸ್ವಲ್ಪ ಬೆಟರ್ ಆಗುತ್ತೆ. ಮನೆ ಕಸ ಎಲ್ಲ ಗುಡಿಸಿ ಆಲ್ರೆಡಿ ಒರೆಸಿದ್ದೀನಿ, ಎಲ್ಲ ಕತೆ ಮುಗ್ದಿದೆ. ಬಟ್ ಇವಾಗ ನೆಕ್ಸ್ಟು ಸ್ಟಾರ್ಟ್ ಆಗೋದು ಆನ್ಲೈನ್ ಕ್ಲಾಸ್ ಮಾಡೋಣ ಅಂದ್ಕೊಂಡೆ. ಬಟ್ ಇವತ್ತು ಮಾಡೋಕ್ಕೆ ಒಬ್ರಿಗೆ ಮೆಟೀರಿಯಲ್ ತಲುಪಿಲ್ವಂತೆ, ಎಲ್ಲರೂ ತಗೊಂಡಿದ್ದಾರೆ. ಒಬ್ರು ಮಾತ್ರ ನಾನೇ ಮೆಟೀರಿಯಲ್ ಕಳಿಸ್ದೆ, ಅವರು ನಂಗೆ ಆಗಲ್ಲ ತಗೊಳ್ಳೋದಕ್ಕೆ ಅಂತ. ಅದಕ್ಕೋಸ್ಕರ ನಾನೇ ಕಳಿಸಿದ್ದೀನಿ. ಪಾತ್ರೆ ಕೂಡ ತೊಳೆದೆ, ಮತ್ತು ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಆಗಿದೆ. ಮತ್ತು ಇವಾಗಷ್ಟೇ ಪಾತ್ರೆನ ತೊಳೆದಿದ್ನಲ್ಲ, ಇದು ಸಾಂಬಾರು ಬಿಸಿ ಮಾಡಿದ್ದೆ. ನೈಟ್ದು ಸಾಂಬಾರು ಕೊಟ್ಟಿದ್ರಲ್ಲ, ಹುಣಸೆ ನೆನೆಸಿಟ್ಟಿದ್ದೀನಿ, ಪುಳಿಯೋಗರೆ ಮಾಡೋಣ ಅಂತ. ರೈಸ್ ಆಗಿದೆ ಇವಾಗ ಬಿಸಿ. ಗ್ಯಾಸ್ ಕೂಡ 2-3 ದಿನದಿಂದ ಸರಿಯಾಗಿ ಅಡುಗೆ ಮಾಡಿರಲಿಲ್ಲ, ಕ್ಲೀನು ಮಾಡಿರಲಿಲ್ಲ. ಇವಾಗೆಲ್ಲ ನೀಟಾಗಿ ಒರೆಸ್ದೆ. ಟೈಮ್ 11:30. ಪುಳಿಯೋಗರೆ ಮಾಡಿದ್ದೀನಿ. ಕಾಲು ಡ್ರೆಸ್ಸಿಂಗ್ ಮಾಡಬೇಕು. ಬಟ್ ಕಾಲು ಹಾಕೋ ಊತ ಬರ್ತಿದೆ, ಮತ್ತು ಕೂತ್ರೆ ಸಾಕು ಊಟ ಬರುತ್ತೆ. ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಕಾಲು ಡ್ರೆಸ್ಸಿಂಗ್ ಮಾಡಾದ್ಮೇಲೆ ಓಪನ್ನೇ ಬಿಡ್ತೀನಿ. ಯಾಕಂದರೆ ಓಪನ್ ಬಿಡಿ ಅಂತ ಹೇಳಿದ್ದಾರೆ ಕೆಲವೊಬ್ರು. ನೋಡಿದವರೆಲ್ಲ ಹೇಳಿದರು ಗಾಯ ವಾಸಿ ಆಗೋಲ್ಲ, ಓಪನ್ ಬಿಡಿ, ಯಾಕೆ ಹಂಗೆ ಕ್ಲೋಸ್ ಮಾಡ್ತೀರಾ ಅಂತ. ಊತ ಬಂದಿರೋ ಜಾಗದಲ್ಲಿ ಮಾತ್ರ ಅದನ್ನು ಹಾಕಿ ಕ್ರೇಪ್ ಬ್ಯಾಂಡೇಜ್ನ ಗಾಯದ ಮೇಲೆ ಹಾಕಬೇಡಿ ಅಂತ ಹೇಳಿದರು. ಸೊ ಅದಕ್ಕೆ ರಾತ್ರಿಯೆಲ್ಲ ಓಪನ್ ಮಾಡಿಬಿಟ್ಟಿದ್ದೆ ಡ್ರೆಸ್ಸಿಂಗ್ ಮಾಡಿ. ಸ್ವಲ್ಪ ಬೆಟರ್ ಆಗುತ್ತೆ. ಬಟ್ ಈ ಕಾಲು ಕೆಳಗಡೆ ಬಿಟ್ಟರೆ ಮತ್ತೆ ಊತ ಸ್ಟಾರ್ಟ್ ಆಗಿಬಿಡುತ್ತೆ. ರೆಸ್ಟ್ ಮಾಡೋಣ ಅಂತ ಬೆಡ್ ಮೇಲೆ ಬಂದೆ, ಹಾಟ್ ಪ್ಯಾಕ್ ತಗೊಂಡು. ಸೊ ಸೊಂಟಕ್ಕೆಲ್ಲ ಸ್ವಲ್ಪ ಇಟ್ಕೊಂಡೆ, ಒಂಚೂರು ಬೆಟರ್ ಆಯಿತು ಪೇನು. ಸೊ ಇನ್ನೊಬ್ರು ಯಾರೋ ಒಬ್ಬರು ನೋಡೋಕೆ ಬರ್ತೀನಿ ಅಂತ ಹೇಳಿದರು. ಬರ್ತಾರೆ ಅಂತ ಕನ್ಫರ್ಮು ಇರಲಿಲ್ಲ. ಬಟ್ಟೆ ಬೇರೆ ನೆನೆಸಿದ್ದೆಲ್ಲ ಒಗ್ದಿಟ್ಟಿದ್ದೀನಿ. ಅದನ್ನು ಹಂಗೆ ಅವ್ರು ಬರೋ ಅಷ್ಟರಲ್ಲಿ ಒಣಗಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. ಆಗುತ್ತೆ ಎಲ್ಲೋ ನೋಡಬೇಕು. ಅವ್ರು ಮೆಟ್ರೋಗೆ ಬಂದು ಇಳಿದ್ಬಿಟ್ಟು ಆಟೋದವ್ರಿಗೆ ಅಡ್ರೆಸ್ ಹೇಳಿ ಅಂತೇಳಿ ಫೋನ್ ಮಾಡಿದರು. ನಾನು ನೋಡಿದ್ದು ಬೆಡ್ ಮೇಲೆ ಇಲ್ಲೊಂದು ಕೆಲಸ ಮಾಡೋಣ ಅಂತ ತಂದಿಟ್ಕೊಂಡು ಮಲ್ಕೊಂಡು ಮಾಡೋಣ ಅಂತ ಹೇಳಿ ಮಣ್ಣು ತಗೊಂಡು ಬಂದೆ. ಮಣ್ಣು ತಗೊಂಡು ಬಂದು ಮೆಜರ್ಮೆಂಟ್ ಏನಾದ್ರು ತೆಗೆದ್ಬಿಟ್ಟು ಬೀಟ್ಸ್ ಮಾಡೋಣ ಅಂತ ಒಂದು ಟ್ರೇಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ. ಬಟ್ ಏನು ಮಾಡೋದು, ಇಷ್ಟೊತ್ತು ಅದು ಬಿಸಿ ಕೊಟ್ಕೊಂಡು ಮಲಗಿದ್ದಾಯಿತು. ಬಟ್ ನಿದ್ದೆಯನ್ನು ಮಾಡಿಲ್ಲ. ಇವಾಗ ಹೋಗಿ ಇದನ್ನು ಸ್ವಲ್ಪ ಅಲ್ಲೆಲ್ಲ ಎತ್ತಿಟ್ಬಿಡ್ತೀನಿ. ನೀನು ಅವ್ರು ಬರೋಷ್ಟರಲ್ಲಿ ನೋಡೋಕೆ ಬರ್ತಿದ್ದಾರಲ್ವ, ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಏನು ಮಾಡೋದು, ಇರೋ ಸಿಚುವೇಶನ್ಗೆ ಎಲ್ಲ ಐಟಮ್ಸು ಅಲ್ಲಿ ಇಲ್ಲಿ ಕೂಡಾಕೊಂಬಿಟ್ಟಿದ್ದೀನಿ. ಚಿಕ್ಕ ಮನೆ ಆಗಿರೋದ್ರಿಂದ ವೀಡಿಯೋದಲ್ಲಿ ನೋಡೋಕ್ಕೆ ದೊಡ್ಡ ಮನೆ ಥರ ಕಾಣಿಸುತ್ತಂತೆ. ಇಲ್ಲಿ ಬಂದವರು ತುಂಬ ಜನ ಹೇಳಿದ್ರು ನನಗೆ, ನಿಮ್ಮ ಮನೆ ವೀಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ, ಹತ್ರಕ್ಕೆ ಬಂದರೆ ಚಿಕ್ಕದಾಗಿದೆಯಲ್ಲ ಅಂತ. ಸೊ ಮನೆ ಇರೋದು ಚಿಕ್ಕದಾಗೇ, ಬಟ್ ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ. ದೂರದಿಂದ ವೀಡಿಯೋ ಮಾಡಿದ್ರೆ ಕೆಲವೊಂದು ಸಾರಿ ಮನೆ ದೊಡ್ಡದಾಗಿ ಕಾಣಿಸುತ್ತೆ. ಗಾಯ ಓಪನ್ ಬಿಟ್ಟಿದ್ದೀನಿ. ಬಟ್ ನೋಡಿ ಊತ ಹೆಂಗೆ ಬಂದಿದೆ ಅಂತ. ಬೆಳಗ್ಗೆಯಿಂದ ಕೂತ್ಕೊಂಡು ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಊತ ಬಂದಿದೆ. ಮತ್ತು ನೋಡಿ ಡ್ರೆಸ್ಸಿಂಗ್ ಮಾಡಿದ್ನ, ಅದ್ರ ಬ್ಲಡ್ ಎಲ್ಲ ಬರ್ತಾಯಿತ್ತು. ನಂಬರ್ ಹೇಳಿ, ಇನ್ನೊಂದು ನಂಬರು ಹೇಳ್ತೀವಿ. 91. ಇಬ್ಬರು ಬಂದಿದ್ದರು ನನ್ನ ನೋಡೋದಕ್ಕೆ. ಸೊ ಏನೊಂದು ಖುಷಿ ಅಂದರೆ, ಎಲ್ಲೋ ಸೋಷಿಯಲ್ ಮೀಡ್ಯಾದಿಂದ ನೋಡಿ ನನ್ನನ್ನು ಇಲ್ಲಿವರೆಗೂ ಬಂದು ಪರ್ಸ್ನಲ್ಲಾಗಿ ಮೀಟಾಗಿ ಬರ್ತಾರಲ್ಲ, ತುಂಬಾ ಖುಷಿಯಾಗುತ್ತೆ. ಸೊ ಇಷ್ಟೊತ್ತು ಮಾತಾಡ್ಕೊಂಡು ಕೂತಿದ್ರು, 1 hour ಆದರೂ ಮಾತಾಡಿದ್ದೀವೇನೋ. ಅಷ್ಟರಲ್ಲಿ ಒಂದಷ್ಟು ಮೆಜರ್ಮೆಂಟ್ ಎಲ್ಲ ತೆಕ್ಕೊಬಿಟ್ಟೆ ನಾನು ಮಣ್ಣಿಂದು ಬೀಡ್ಸ್ ಮಾಡೋದಕ್ಕೆ. ಅವ್ರ ಜೊತೆನೂ ಮಾತಾಡ್ತಿದ್ದೆ. ಅವರು ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ಇದ್ವಲ್ಲ ನನ್ನ ಹತ್ರ. ಸೊ ಇನ್ನೂ ಒಂದಷ್ಟು ಸ್ಟಾಕ್ ಇದ್ದಾವೆ, ಬಟ್ ನಂಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಅದೇ ಪ್ರಾಬ್ಲಮ್ಮು.
ಒಂದಷ್ಟು ಮೆಟೀರಿಯಲ್ ಎಲ್ಲ ಇರೋದನ್ನ ಒಂದಷ್ಟು ತಗೊಂಡು ನನ್ನ ಹತ್ರ ಪರ್ಚೇಸ್ ಮಾಡಿದರು. ಅದೊಂದು ತುಂಬಾ ಖುಷಿ. ಸೊ ಇಲ್ಲಿವರೆಗೂ ಬಂದಿದ್ದರಲ್ಲಿ ಒಂದಷ್ಟು ಮೆಟೀರಿಯಲ್ ಎಲ್ಲ ತೊಗೊಂಡೋದ್ರು. ಸೊ ನನಗೋಸ್ಕರ ಒಂದಷ್ಟು ಹಣ್ಣುಗಳು ಕೂಡ ತಂದಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಅವರಿಗೆ. ಎಲ್ಲೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾರೆ, ನೋಡಿ ಇಷ್ಟಪಟ್ಟು ಇಲ್ಲಿವರೆಗೂ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ನನ್ನ ವೀಡಿಯೋ ನೋಡ್ತಿರೋರಿಗೆ ಮತ್ತು ನನ್ನ ವೀಡಿಯೋನ ತುಂಬ ಜನಕ್ಕೆ ಶೇರ್ ಮಾಡ್ತಿದ್ದೀರಾ. ಸೊ ಅದರಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಬಟ್ಟೆ ಒಗ್ದಿರೋದಿದೆ. ಸೊ ಅದನ್ನು ಇವಾಗ ಒಣಗಕ್ಕೆ ಹೋಗ್ಬೇಕು. ಹೇಳಕ್ಕೆ ಗೊತ್ತಾಯಿಲ್ಲ. ಬಟ್ಟೆ ಒಗ್ದಿರೋದಿದೆಯಲ್ಲ, ಕವರ್ ಹಾಕ್ಕೊಂಡಿದ್ದೀನಿ ತೊಡೆ ಮೇಲೆ. ಸೊ ಇವಾಗೆಲ್ಲ ಹಾಕೊಂಡು ಬಂದು ಒಣಗಕ್ಕೆ ಹೋಗ್ಬೇಕು. ಕೈಯೆಲ್ಲ ಮಣ್ಣಾಗ್ಬಿಟ್ಟೆ, ಕೈ ಒಂದ್ಸಲ ವಾಶ್ ಮಾಡ್ಕೊಂಡು. ಈಗ ಹೊರಗಡೆ ಹೋಗಿ ಬಟ್ಟೆ ಒಣಗಕ್ಕೆ ಬರ್ತೀನಿ. ಇವತ್ತು ನಾನು ನೋಡೋಕ್ಕೆ ಬಂದಿದ್ದವ್ರೆ ಫ್ರೂಟ್ಗಳನ್ನೆಲ್ಲ ತೊಗೊಂಡು ಬಂದಿದ್ರು. ಯಾಕೋ ಕಾಲು ಊತನೇ ಇಳಿತಾ ಇಲ್ಲ, ಮತ್ತೆ ಊದ್ಕೊತಾ ಇದೆ. ಏನಾಗ್ತಾಯಿದೆಯೋ ಏನೋ ಗೊತ್ತಾಗ್ತಾಯಿಲ್ಲ. ಮತ್ತು ಕ್ರೇಪ್ ಬ್ಯಾಂಡೇಜು ಸುತ್ತಿರ್ಲಿಲ್ವಲ್ಲ, ಇವಾಗ ಟೈಟಿಗೆ ಸುತ್ತುತ್ತೀನಿ. ಇದು ಸುತ್ತಿದಾಗ ಊತ ಕಮ್ಮಿ ಆಗಿರುತ್ತೆ, ಇದು ಬಿಟ್ಟರೆ ಸಾಕು ಊತ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಗಾಯ ನೋಡಿ ಈ ಪೊಸಿಷನಲ್ಲಿ ಐತೆ ಇವಾಗ. ಏನು ಈ ಗಾಯ ಏನೋ ಅರ್ಥನೇ ಆಗ್ತಾಯಿಲ್ಲ, ಲೈಫೇ ಅರ್ಥ ಆಗ್ತಾಯಿಲ್ಲ. ಇದು ನೋಡಿ ಹಿಂಗೆ ಊದ್ಗಡುತ್ತೆ ಇಲ್ಲೆಲ್ಲ. ಕ್ರೇಪ್ ಬ್ಯಾಂಡೇಜ್ ಸುತ್ತಬಿಡ್ತೀನಿ. ಸುತ್ತೋಕೆ ಮುಂಚೆ ಒಂಚೂರು ಗಾಯಕ್ಕೆ ಏನಾದರೂ ಹಾಕಬೇಕು. ಅದೇನು ಮಾಡೋದಂತ ಹುಡುಕ್ತಾ ಇದ್ದೀನಿ. ಸೊ ಇದನ್ನು ಕರೆಕ್ಟಾಗಿ ಇಷ್ಟಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಗಾಯದೊಳಗಡೆ ಹಾಕ್ಬಿಡ್ತೀನಿ. ಗಾಯದೊಳಗಡೆ ಕೂತ್ಕೊಂಡ್ರೆ ಇದರಿಂದನೇ ಸ್ವಲ್ಪ ಗಾಯ ವಾಸಿ ಆಗಿದ್ದು ನನಗೆ. ಆ್ಯಕ್ಚುಲಿ ಇದು ಅಮೇರಿಕದಿಂದ ಕಳಿಸಿರೋಂಥದ್ದು. ಸೊ ಎಷ್ಟೊಂದು ಬ್ಯಾಂಡೇಜಸ್ಸು ಎಲ್ಲ ಅಮೇರಿಕದಿಂದ ಕಳಿಸಿದ್ರು ನನಗೆ. ಇದು ಹೆಂಗೋ ಕಾಣಿಸುತ್ತಾನೆ ಇಲ್ಲ. ಗಾಯಕ್ಕೆ ಗಾಳಿ ಆಡಬೇಕು ಅಂತ ಬಿಟ್ಟರೆ ಇದು ಊತ ಹೋಗಲ್ವಲ್ಲ, ಏನು ಮಾಡೋಣ. ಟೈಟಿಗೆ ಎತ್ಬಿಟ್ಟು ಕಟ್ಬಿಡ್ತೀನಿ. ಇದರಿಂದನೇ ಸ್ವಲ್ಪ ಊತ ಹಿಡಿಯೋದು ಕಟ್ಟಾದ್ಮೇಲೆ. ಫುಲ್ಲು ಟೈಟಿಗೆ ಕಟ್ಬಿಡ್ತೀವಿ. ಗಾಯ ಒಂದು ಬಿಟ್ಟು ಬೇರೆ ಕಡೆ ಎಲ್ಲ ಟೈಟಿಗಿರಬೇಕು. ಅಯ್ಯಪ್ಪ, ಇದೆಲ್ಲ ಒಬ್ಬಳೇ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಯಾರು ಎಲ್ಪಿಗೆ ಬೇಕು. ಏನು ಮಾಡೋದು, ಯಾರು ಇಲ್ವೇ. ಪರಿಸ್ಥಿತಿ ಹಂಗಿದೆ ನಂದು ಇವಾಗ. ಸೊ ಅದೇನೋ ಒಂದು ಖುಷಿ ಇದೆ, ನನ್ನ ಲೈಫ್ನ ನಾನೇ ಮಾಡ್ತಾಯಿದ್ದೀನಿ. ಯಾರ ಕೈಲೂ ಊಗಿಸ್ಕೊತಾ ಇಲ್ಲ ಅಂತ. ಮಾಡೋರೆಲ್ಲ ಸುಮ್ಮನೆ ಮಾಡ್ತಾರಾ, ಇವತ್ತು ಮಾಡ್ತಾರೆ ನಾಳೆ ಊಗಿತಾರೆ. ಊಗಿಸ್ಕೋಬೇಕು ಅಷ್ಟೇ. ಅಯ್ಯೋ, ಸುಮ್ಮನೆ ಆ ಥರ ಊಗಿಸ್ಕೊಳ್ಳೋದಕ್ಕಿಂತ ಹೀಗೆ ಒಬ್ಬಳೇ ಒಂಟಿಯಾಗಿ ಮಾಡ್ಕೊಳ್ಳೋದು ವಾಸಿ ಅಂತ ಅನಿಸುತ್ತೆ ನನಗೆ. ಈ ಲೈಫಲ್ಲೇ ತುಂಬ ನೆಮ್ಮದಿ ಇದೆ. ಮಾಡೋರೆಲ್ಲ ಒಂದು ದಿನ ಮಾಡ್ತಾರೆ, ನಾಳೆಗೆ ಇನ್ನೊಂದು ದಿನ ಊಗಿತಾರೆ. ಊಗಿಸ್ಕೋಬೇಕಾಗ್ತಿರ್ತಾರೆ. ಇದೇ ಲೈಫ್ ಆಗ್ಬಿಡ್ತೈತೆ ಮೇಲೆ. ಅಯ್ಯಪ್ಪ, ಸ್ವಾಧೀನ ಇಲ್ದಿರೋ ಕಾಲನ್ನ ಎತ್ತೋದೇ ಕಷ್ಟ ಆಗ್ಬಿಡ್ತೈತೆ ಒಂದೊಂದು ಸಾರಿ.
ಕ್ರೇಪ್ ಬ್ಯಾಂಡೇಜು 500 ಸಮಥಿಂಗ್ ಅಂತ ಅನಿಸುತ್ತೆ. ಅಂದರೆ ಇವ್ರ ರೇಟು ಅಷ್ಟು ತಗೊಂಡಿದ್ದಾರೆ. ನೋಡೋಕ್ಕೆ ಸ್ಮಾಲಾಗಿ ಕಾಣಿಸುತ್ತೆ. 500 ರೂಪಾಯಿ ಚಾರ್ಜಸ್ ಮಾಡಿದರು. ಸೊ ಏನೊಂದೂ ತಗೊಳ್ಳೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಮೆಡಿಕಲ್ ಐಟಮ್ಸ್ ಎಲ್ಲನೂ ಕಾಸ್ಟ್ಲಿ ಇರುತ್ತೆ. ಮೆಡಿಸಿನಿಂದ ಹಿಡಿದು ಎಲ್ಲನೂ ಕಾಸ್ಟ್ಲಿ. ಸೊ ಈ ಗಾಯಕ್ಕೆ ಏನಿಲ್ಲ ಅಂದರೂ ಎಷ್ಟೆಲ್ಲ ಖರ್ಚು ಮಾಡಿದ್ದೀನಿ. ಎಷ್ಟು ಇದು ಬರುತ್ತಲ್ಲ, ಗಾಸ್ ಪೀಸ್ ಅಂತ ಬರುತ್ತೆ ಒಂದು ಪ್ಯಾಕೆಟು. ಆ ಪ್ಯಾಕೆಟ್ ಇಲ್ಲೆಲ್ಲಾದರೂ ಇದೆ, ತೋರಿಸ್ತೀನಿ. ನೋಡಿ, ಇದು ಗಾಸ್ ಪೀಸು. ಆ್ಯಕ್ಚುಲಿ ಇದು ಸ್ಟೆರಾಯ್ಡ್ ಇದಾಗಿರೋ ಅಂಥದ್ದಂತೆ. ಸೊ ಇದನ್ನೇ ಯೂಸ್ ಮಾಡಬೇಕು ನಾವು. ಇದ್ರ ರೇಟ್ ನೋಡಿ, ಉಲ್ಟಾ ಕಾಣಿಸುತ್ತೆ ಕ್ಯಾಮ್ರದಲ್ಲಿ. ಇದನ್ನು ಸೀದಾ ಮಾಡ್ತೀನಿ. ಆಮೇಲೆ ರೇಟ್ ಬಂದು 70 ರುಪೀಸ್. 70 ರುಪೀಸ್ ಇದೆ. ಇಂಥ 70 ರುಪೀಸು ಈ ಗಾಯ ಆದಾಗಿಂದ ಎಷ್ಟು ಆಗ್ಬಿಟ್ಟಿದ್ವು ಲೆಕ್ಕಕ್ಕಿಲ್ಲ. ಒಂದಲ್ಲ ಎರಡಲ್ಲ ಪ್ಯಾಕೆಟ್ಗಳು. ಇದನ್ನು ಗಾಸ್ ಪೀಸ್ ತಗೋಬಾ, ಡ್ರೆಸ್ಸಿಂಗ್ ಮಾಡು, ಆಮೇಲೆ ಬೆಟಡೀನು ಅದಕ್ಕೆ ಬೇರೆ ಒಂದಷ್ಟು, ಅದಕ್ಕೂ ಖರ್ಚು. ಬೆಟಡೀನ್ ಜೊತೆಗೆ ಇನ್ನೊಂದು ಯಾವುದೋ ಆಯಿಂಟ್ಮೆಂಟ್ ಅಂತೆ, ಅದಂತೆ ಇದಂತೆ, ಎಷ್ಟು ಖರ್ಚಾಗ್ಬಿಟ್ಟಿದ್ವಿ ಗಾಯಿಗೆ. ಇನ್ನೂ ಮುಗಿತಾ ಇಲ್ಲ ಗಾಯದ ಕತೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಸೊ ಅವರು ಇವರೆಲ್ಲ ಒಂದೊಂದು ಕಮೆಂಟ್ಸ್ ಹಾಕ್ತಾರೆ, ಇದನ್ನು ಮಾಡಿದ್ರೆ ಸರಿ ಹೋಗ್ಬೋದು, ಅದನ್ನು ಮಾಡಿದ್ರೆ ಸರಿ ಹೋಗ್ಬೋದು ಅಂತ. ಏನು ಸರಿ ಹೋಗ್ಬೋದು, ಯಾವುದೋ ಸರಿ ಹೋಗ್ಬೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇವಾಗ ಇನ್ನೊಬ್ರು ಆಪ್ಷನ್ ಕೊಟ್ಟಿದ್ದಾರೆ. ತುಮಕೂರು ಹತ್ರ ಒಂದು ಊರಲ್ಲಿ ನಾಟಿ ಔಷಧಿ ಕೊಡ್ತಾರಂತೆ. ಅಂದರೆ ಹಾವು ಕಡ್ತಾ ಇರೋದಕ್ಕೆ, ಮತ್ತು ಇಲಿ, ನಾಯಿ, ಈ ಥರ ಏನಾದರೂ ಪ್ರಾಣಿಗಳು ಕಡ್ತಾ ಆಗಿದ್ದರೆ, ಅವು ಕಡ್ದಿದ್ರೆ, ಸೊ ಅದಕ್ಕೆಲ್ಲ ಮನೆ ಮದ್ದು ಕೊಡ್ತಾರಂತೆ, ನಾಟಿ ಔಷಧಿ. ಸೊ ಅದನ್ನು ತಗೊಂಡಾದ್ಮೇಲೆ ಚೆನ್ನಾಗಾಗಿದೆಯಂತೆ. ಯಾರೋ ಅವ್ರ ಮಾವನಿಗೆ ಅಂತ ಹೇಳಿದರು ಒಬ್ಬರು, ನನ್ನ ಸಬ್ಸ್ಕ್ರೈಬರ್ ಅವರು. ಸೊ ಅವ್ರು ಹೇಳಾದ್ಮೇಲೆ ನನಗೊಂದು ಕಡೆ ಅನಿಸಿದ್ದು, ನಾಟಿ ಔಷಧಿ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ. ಇಷ್ಟು ದಿನ ನಾನು 10-11 ತಿಂಗಳು ಬರೀ ಆಸ್ಪತ್ರೆ ಅಲ್ದು ಸಾಕಾಗಿದೆ. ಸೊ ನಾಟಿ ಔಷಧಿ ಒಂದು ಸಾರಿ ಏನಾದರೂ ಟ್ರೈ ಮಾಡೋಣ ಅಂತ. ಸೊ ಮತ್ತೆ ತುಮಕೂರಿಗೆ ಹೋಗಬೇಕು. ಮೊನ್ನೆ ತುಮಕೂರಿಗೆ ಹೋದಾಗ ಅವ್ರು ಏನಾದರೂ ಸಿಕ್ಕಿದ್ರೆ ನಿಜವಾಗ್ಲೂ ಹೋಗ್ಬಿಡ್ತಾಯಿದ್ದೇನೋ. ಬಟ್ ಅವರಿಗೂ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ. ಬಟ್ ನನಗೋಸ್ಕರ ಹುಡುಕಿ ವಾಟ್ಸಪ್ ಮಾಡಿದ್ದಾರೆ. ಅವ್ರ ನಂಬರು ಮತ್ತು ಇದು ಎಲ್ಲ ವಾಟ್ಸಪ್ ಮಾಡಿದ್ದಾರೆ. ಮತ್ತು ಹೇಳಿದರು ನನಗೆ, ನೀವು ಮೊನ್ನೆ ಹೋದಾಗ ನಂಗೆ ಸಿಕ್ಕಿದ್ದೆ ಗ್ಯಾರಂಟಿ ಹೇಳ್ತಾಯಿದ್ದೆ, ಬಟ್ ಅವಾಗ ನಿಮ್ಮ ನಂಬರ್ ನಂಗೆ ಗೊತ್ತಿರಲಿಲ್ಲ ಅಂತ. ಸೊ ಇವಾಗ ತಗೊಂಡಿದ್ದು ಒಳ್ಳೇದಾಯಿತು ನಂಬರ್ನ. ಸೊ ಅವ್ರನ್ನ ಕೇಳಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಮತ್ತೆ ತುಮಕೂರು ಹೋಗಬೇಕು. ಈ ಗಾಯಕ್ಕೋಸ್ಕರನೇ ಹೋಗ್ತೀನಿ. ಯಾಕಂದರೆ ಇಷ್ಟು ದಿನ ವಾಸಿ ಆಗದೆ ಇರೋದು, ಏನೋ ಒಂದು ಮಾಡಿ ವಾಸಿ ಮಾಡಬೇಕು ಅಂತ ಮನಸ್ಸಿಗೆ ಬಂದುಬಿಟ್ಟಿದೆ. ಯಾಕೆ ವಾಸಿ ಆಗ್ತಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಇವಾಗ ಪ್ಯಾಕಪ್ಪು ಕೆಲಸ ಮುಗೀತು. ಅಯ್ಯಪ್ಪ, ಇವಾಗ ಹಾಕಿದ್ದೀನಿ, ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಇಟ್ಟಿದ್ದೀನಿ, ಮಲ್ಕೋತೀನಿ ಒಂದು ಸ್ವಲ್ಪ ಹೊತ್ತು. ಹಿಂಗೆ ಇದ್ರೆ ಕತೆ ಆಗೋಲ್ಲ. ಬಟ್ಟೆ ಬೇರೆ ಒಣಗಿರೋನೆಲ್ಲ ತಂದು ಅಲ್ಲಿ ಗುಡ್ಡೆ ಹಾಕಿದ್ದೀನಿ ಟ್ರೇ ಒಳಗಡೆ. ತೆಗೆದು ಮಡಚಿಡಬೇಕು. ಟೈಮ್ ಇಲ್ಲ, ಅದಕ್ಕೆ ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೀನಿ. ಕಾಲೊಂದು ಹುಷಾರಾದರೆ ಏನು ಬೇಕಾದ್ರೂ ಮಾಡ್ಬೋದು. ಕಾಲೇ ಹುಷಾರಾಗಿಲ್ಲ ಅಂದರೆ ಏನು ಯೂಸು. ಮೊದಲು ನಾನು ಆರೋಗ್ಯ ಸರಿಯಾಗಿ ನೋಡ್ಕೊಂಡಿರ್ತಾನೆ, ಬೇರೆ ಕೆಲಸಗಳು ಮಾಡೋಕ್ಕಾಗೋದು. ಅದಕ್ಕೆ ಮೊದಲು ಆರೋಗ್ಯ ನೋಡ್ಕೊಳ್ಳೋಂತ ಬಂದು ಬೆಡ್ಡಲ್ಲಿದ್ದೀನಿ ಇವಾಗ. ಇವತ್ತು ಬಂದಿದ್ರಲ್ವಾ, ಸೊ ಅವರು ಒಂದಷ್ಟು ಪರ್ಚೇಸ್ ಮಾಡಿದರು. ನಿಜವಾಗ್ಲೂ ಅಂಥವ್ರು ಒಂದು 4-5 ಜನ ತಿಂಗ್ಳಿಗೆ ಬಂದು ನನ್ನ ಮನೆ ಹತ್ರನೇ ಐಟಮ್ಸ್ಗಳು ತೊಗೊಂಡೋದ್ರೆ ಎಷ್ಟು ಒಳ್ಳೇದಾಗುತ್ತೆ ಅಂದರೆ, ನಿಜವಾಗ್ಲೂ ಇಷ್ಟು ಹಾಲು ಗೀರು ಅಂತ ಹೋಗಿ ಅಲ್ಲೇ ಇಲ್ಲಿ ಅಲ್ಕೊಂಡು ಬಂದು ಇಷ್ಟು ಕಷ್ಟಪಡೋದೇ ಬರೋದೇ ಇಲ್ಲ ನನಗೆ. ಸೊ ನನ್ನ ವೀಡಿಯೋ ನೋಡೋರು ಎಷ್ಟೊಂದು ಜನ ಇರ್ತೀರಾ, ಒಳ್ಳೆ ಕೆಲಸ ಅಂದರೆ ಅದೊಂದು ಮಾಡಿಬಿಡಿ. ಯಾರಾದರೂ ತೊಗೋಬೇಕು ಅಂದರೆ ನನ್ನಿಂದ ಆನ್ಲೈನಲ್ಲಾದರೂ ಆರ್ಡ್ರ್ ಮಾಡಿ, ಇಲ್ವಾ ಬಂದು ಮನೆ ಹತ್ರನಾದ್ರೂ ತೊಗೊಂಡೋಗ್ಬಿಡಿ. ಸೊ ಎಷ್ಟೋ ಒಂದು ಸಹಾಯ ಆಗುತ್ತೆ ಅಂದರೆ ಅದರಿಂದ ತುಂಬಾ ಸಹಾಯ ಆಗುತ್ತೆ. ಇವತ್ತು ತೊಗೊಳೋದ್ರಲ್ಲ, ಆ ಥರದವ್ರು ಒಂದು ತಿಂಗಳು 3-4 ಜನ ಬಂದರೆ ಸಾಕು ನನಗೆ. ಏನೋ ಒಂದು ನಾನು ಮಾಡೋ ಇದಕ್ಕೆ ನನ್ನ ಖರ್ಚು ವೆಚ್ಚಗಳಿಗಾಗ್ತವೆ, ಮನೆ ಬಾಡಿಗೆಗೆ ಆಗುತ್ತೆ. ಸೊ ನನಗೆ ಗಾಯದ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಬೇರೆ ಖರ್ಚು ವೆಚ್ಚಗಳು. ಸೊ ಅದಕ್ಕೆ ಎಲ್ಲ ಪ್ರತಿಯೊಂದು ಖರ್ಚು ವೆಚ್ಚಗಳಿಗೂ ಒಂದು ಸೊಲ್ಯೂಷನ್ ಅಂದರೆ ನಾನು ಮಾಡಿರೋ ಐಟಮ್ಸ್ನೆಲ್ಲ ಮಾರಬೇಕು. ಸೊ ಅದೇ ಸೊಲ್ಯೂಷನ್. ರೆಸ್ಟ್ ಮಾಡಿ ಹೊರಗಡೆ ಬಂದಿದ್ದೀನಿ, ಆದ್ರೂ ಕಾಲು ಊತ ಯಾಕೋ ಹಿಡಿತಾ ಇಲ್ಲ. ಆ ಗಾಯದ ಹತ್ರ ಊತ ಹಿಡಿತಾ ಇದೆ, ಆ ಮುಂದೆಗಡೆ ಮಾತ್ರ ಊತ ಹಿಡಿತಾ ಇಲ್ಲ, ಬೆರಳ ಹತ್ರ. ನೋಡಿ, ಗಾಯದ ಹತ್ರ ಸಣ್ಣ ಆಗಿದೆ, ಈ ಸೆಂಟ್ರಲ್ ಸಣ್ಣ ಆಗಿದೆ, ಈ ಮುಂದೆಗಡೆ ಇದೆಯಲ್ಲ ಈ ಊತ ಹಿಡಿತಾ ಇಲ್ಲ. ಅದು ಏನಕ್ಕೆ ಹಿಡಿತಾ ಇಲ್ಲ ಅಂತ ನನಗೂ ಅರ್ಥ ಆಗ್ತಿಲ್ಲ. ಬಟ್ಟೆ ಎಲ್ಲ ತಂದು ಗುಡ್ಡೆ ಹಾಕಿರೋದನ್ನ ಮಡಚಿಡ್ತಾ ಇದ್ದೀನಿ ಒಂದೊಂದೇ. ಸೊ ಮಡಚಿಟ್ಕೊಬಿಟ್ರೆ ಇನ್ನೂ ಹೊರಗಡೆ ಬೇರೆ ಬಟ್ಟೆ ಇದ್ದಾವೆ, ಅವನು ಹಾಕಬೇಕು. ಇವಾಗ ನೈಟು ಕೆಲಸ ಎಲ್ಲ ಕಾರ್ಯ ಇಲ್ಲ, ಯಾಕಂದರೆ ಸಾಯಂಕಾಲದಿಂದ ರೆಸ್ಟ್ ಮಾಡೋಕ್ಕೆ ಮಲಗಿಬಿಟ್ಟಿದ್ದೀನಿ. ಸೊ ಕಾಲು ಊತ ಒಂದು ಕಡೆ ಹಿಡಿತಾ ಇದೆ ಗಾಯದ ಹತ್ರ, ಮುಂದೆಗಡೆನೇ ಹಿಡಿತಾ ಇಲ್ಲ. ಅದೇನಾಗಿದೆ ಅಂತ ಗೊತ್ತಾಗಿಲ್ಲ ನನಗೂ. ಸೊ ಯಾವ ಕೆಲಸನೂ ಮಾಡಿಲ್ಲ, ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ನಲ್ಲ. ಸೊ ಆನ್ಲೈನ್ ಕ್ಲಾಸು ಇವತ್ತಿಲ್ಲ, ನಾಳೆಯಿಂದ ಆನ್ಲೈನ್ ಕ್ಲಾಸ್ ಮಾಡಬೇಕು. ನೋಡೋಣ. ಒಬ್ರಿಗೆ ಮೆಟೀರಿಯಲ್ ಹೋಗಿರ್ಲಿಲ್ವಂತೆ, ಅದರಿಂದ ವೆಯ್ಟ್ ಮಾಡ್ತಾಯಿದ್ದೆ. ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ.
ಸೊ ಇವರು ಮುಗಿಸಾದ್ಮೇಲೆ ಇನ್ನೊಂದು 4-5 ಜನ ಎನ್ಕ್ವೈರಿ ಮಾಡ್ತಿದ್ದಾರೆ. ಅವ್ರದ್ದು ಏನಾದರೂ ಕನ್ಫರ್ಮ್ ಆದರೆ 5ನೇ ಬ್ಯಾಚಿಗೆ ಜಾಯಿನ್ ಮಾಡಿಸ್ಕೋತೀನಿ. ಬೆಡ್ಶೀಟ್ ಹಾಕೋಕ್ಕೆ ಆಗಿರಲಿಲ್ಲ, 3-4 ದಿನದಿಂದ ಹಂಗೆ ಬಿಟ್ಕೊಂಡಿದ್ದೆ. ಇವಾಗ ಒಂದು ಕಡೆಯಿಂದ ಈ ಕಡೆಯಿಂದ ಅದು ಹಾಕೊಂಡಿದ್ದೀನಿ. ಬೆಡ್ ಮೇಲೆ ಹೋಗಿ ಅದೆಲ್ಲ ಏನೇನೋ ಇದಾವಲ್ಲ ಐಟಮ್ಸ್ ಅವನ್ನೆಲ್ಲ ತೆಗೆದ್ಬಿಟ್ಟು ಆ ಕಡೆ ಕ್ಲೀನಾಗಿ ಹಾಕತ್ತೀನಿ ಒಂದು ಸಾರಿ.